Good morning, everybody. Today I'm going to talk about study of Indian society. Title: India as pluralistic society, emergence and forces. So, India as a pluralistic society. So, let us know the meaning of pluralistic society. A pluralistic society is a diverse one where the people in it believe all kinds of different things and tolerate each other beliefs even when they don't match their own. Indian society is old and is extremely complex in nature. According to popular estimate, it covered a span of 5,000 years since the period of its known civilization. During this long period, several waves of immigrants representing different ethnic strains and linguistic families have migrated from other parts of the country and contributed to its diversity, richness, and vitality. India is a country where every effort is made to allow all different cultures to prosper and express itself. There is no attempt to homogenize culture. India is a pluralistic society. Plurality is a reality, and we make sure that our state shall be secular, or in other words, have equal respect for all faiths or religions. ಭಾರತವನ್ನ ಬಹುತ್ವ ಭಾರತ ಅಂತ ನಾವು ಕರಿತೀವಿ. ಭಾರತೀಯ ಭೂಮಿನಲ್ಲಿ ಹಲವಾರು ರೀತಿಯಾಗಿರುವಂತಹ ಜನಾಂಗಗಳು ನಮ್ಮ ದೇಶದಲ್ಲಿ ಹಲವಾರು ಸಮಯಗಳಲ್ಲಿ ಬಂದು ನೆಲೆಸಿ ತಮ್ಮದೇ ಆಗಿರುವಂತಹ ಜನಾಂಗೀಯ ವೈವಿಧ್ಯತೆಯನ್ನ ಇಲ್ಲಿ ಪ್ರಾರಂಭವನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅವರದೇ ಆಗಿರುವಂತಹ ಜೀವನ ಶೈಲಿ, ಅವರದೇ ಆಗಿರುವಂತಹ ನಂಬಿಕೆಗಳು ಎಲ್ಲವೂ ಕೂಡ ಭಿನ್ನವಾಗಿದೆ, ವೈಶಿಷ್ಟ್ಯವಾಗಿದೆ. ಹೀಗೆ ವೈಶಿಷ್ಟ್ಯತೆಯಲ್ಲಿಯೂ ಕೂಡ ಒಟ್ಟಾರೆಯಾಗಿ ನಾವು ಭಾರತದ ಅಥವಾ ಒಂದು ಭೂಭಾಗದಲ್ಲಿ ಏನು ಒಟ್ಟಾರೆಯಾಗಿ ನಾವು ನೆಲೆಸ್ತಾ ಇದ್ದೀವೋ ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆಗಳನ್ನು ಕೂಡ ನೋಡ್ತೀವಿ. ಹಾಗಾಗಿ ಭಾರತವನ್ನ ಒಂದು ಬಹುತ್ವ ಭಾರತ ಅನ್ನೋ ರೀತಿಯಲ್ಲಿ ನಾವು ಅದನ್ನ ವಿವರಿಸ್ತೀವಿ. ಇಂಡಿಯಾ ಹ್ಯಾಸ್ ಡಿರೈವ್ಡ್ ಫ್ರಮ್ ದಿ ಗ್ರೇಟ್ ರಿವರ್ ಕಾಲ್ಡ್ ಸಿಂಧು. It is said that Irans or the Arabs have developed their language, writings and other things. They came to the Indian society or the Indian land for the sake of trading. They were getting difficulties to pronounce the word Sanskrit or the Sindhu due to their Farsi way of speaking. People, especially from the Arabs, when they were crossing the river called Sindhu, they were facing difficult to pronounce the word Sindhu. Instead of pronouncing the word Sindhu, they pronounced it as Hindu. So those people live near the banks of Sindhu, they started to pronounce it as Hindu. Thus, the way of life, those live in the places called Sindhu, thus the word came as Hindu basically from the Arabs or the Iranian traders. ಭಾರತದ ಒಂದು ಹೆಸರನ್ನ ನಾವು ನೋಡೋದಾದ್ರೆ ಹೇಗೆ ಬಂತು ಅಂತ ಹೇಳಿದಾಗ, ಅರಬರು ಅಥವಾ ಇರಾನ್ ಅವರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ. ಅವಾಗ ಆ ಸಿಂಧು ನದಿಯ ದಡದಲ್ಲಿ ಅವರು ಬಂದು ತಲುಪಿದಾಗ ಅವರಿಗೆ ಸಿಂಧು ಅನ್ನುವಂತಹ ಪ್ರನೌನ್ಸ್ ಮಾಡೋದಕ್ಕೆ ಅವರಿಗೆ ಬಹುಶಃ ಆಗಿರಲಿಲ್ಲ. ಹಾಗಾಗಿ ಅವರು ಸಿಂಧು ಅನ್ನುವಂತಹ ಒಂದು ನದಿಯನ್ನ ಹಿಂದೂ ಅನ್ನೋ ಒಂದು ಪದದಿಂದ ಅವರು ಉಚ್ಚಾರಣೆಯನ್ನ ಮಾಡ್ತಾರೆ. ಹೀಗೆ ಉಚ್ಚಾರಣೆಯನ್ನ ಮಾಡಿದಾಗ ಹಿಂದೂ ದಡದಲ್ಲಿ ಅಥವಾ ಸಿಂಧು ನದಿಯ ದಡದಲ್ಲಿ ಯಾರು ವಾಸವನ್ನ ಮಾಡ್ತಾರೆ ಅವರನ್ನ ಹಿಂದೂ ಅನ್ನೋದನ್ನ ಅವರು ಉಲ್ಲೇಖವನ್ನ ಮಾಡ್ತಾರೆ. ಹೀಗೆ ಹಿಂದೂ ಅಂತಕ್ಕಂಥ ಒಂದು ಜೀವನ ಶೈಲಿನೇ ಅಲ್ಲಿ ಪ್ರಾರಂಭವಾಗುತ್ತೆ. ಈ ಜೀವನ ಶೈಲಿಯೇ ಬಹುಶಃ ಮುಂದಿನ ದಿನಗಳಲ್ಲಿ ಹಿಂದೂ ಅನ್ನುವಂತಹ ಒಂದು ಪದವನ್ನ ಪಡ್ಕೊಂಡಿದೆ ಅನ್ನುವಂತಹ ಒಂದು ಉಲ್ಲೇಖವನ್ನು ಕೂಡ ನಾವು ಇಲ್ಲಿ ಹೇಳಬಹುದು. ಆದ್ರೆ ಭಾರತಕ್ಕೆ ತಮ್ಮದೇ ಆಗಿರುವಂತಹ ಹಲವಾರು ಹೆಸರುಗಳನ್ನು ಕೂಡ ನಾವಿಲ್ಲಿ ಕರಿತೀವಿ. ಅದು ಭರತ ವರ್ಷ ಆಗಿರ್ಬಹುದು, ಭರತ ಖಂಡ ಆಗಿರ್ಬಹುದು, ಜಂಬೂ ದ್ವೀಪ ಆಗಿರ್ಬಹುದು. ಹೀಗೇನೆ ಭಾರತಕ್ಕೆ ತನ್ನದೇ ಆಗಿರುವಂತಹ ಹಲವಾರು ಹೆಸರುಗಳಿಂದನೂ ಕೂಡ ನಾವು ಭಾರತವನ್ನ ಕರಿತೀವಿ. ಹೇಗೆ ಸಂಸ್ಕೃತವೂ ಕೂಡ ನಮಗೆ ಇಲ್ಲಿ ಮುಖ್ಯವಾಗತ್ತೆ.
ಏನಕ್ಕೆ ಅಂತ ಹೇಳಿದಾಗ ಹಲವಾರು ರೀತಿಯಾಗಿರುವಂತಹ ಸಾಹಿತ್ಯ ಆಗಿರಬಹುದು, ನಮಗೆ ಅದರ ಭಾರತೀಯ ಸಮಾಜದ ಒಂದು ಉಗಮದ ಒಂದು ಹಿನ್ನೆಲೆ ಆಗಿರಬಹುದು, ನಮಗೆ ಸಾಕಷ್ಟು ರೀತಿಯಲ್ಲಿ ದೊರಕಿರುವುದು ಸಂಸ್ಕೃತದ ಒಂದು ಭಾಷೆನಲ್ಲಿ. ಹಾಗಾಗಿ ಸಂಸ್ಕೃತದ ಭಾಷೆಯೂ ಕೂಡ ನಮಗೆ ಭಾರತವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಾರತದ ಒಂದು ಒರಿಜಿನ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಂಸ್ಕೃತವೂ ಕೂಡ ಅಷ್ಟೇ ಮುಖ್ಯವಾಗ್ತಾ ಹೋಗುತ್ತೆ. ಹಾಗಾಗಿ ಸಂಸ್ಕೃತವನ್ನು ಕೂಡ ನಾವು ಎಲ್ಲಾ ಭಾಷೆಗಳ ಒಂದು ಸಂಸ್ಕೃತವನ್ನ ತಾಯಿಯ ಸ್ಥಾನದಲ್ಲಿ ಇಟ್ಟು ನಾವು ಅದನ್ನ ನೋಡ್ತೀವಿ. ಹೀಗೆ ಹಲವಾರು ಭಾಷೆಗಳು ಕೂಡ ಸಂಸ್ಕೃತದ ಒಂದು ಭಾಷೆಯಿಂದನೂ ಕೂಡ ಬಂದಿದೆ. ನಮ್ಮ ವೇದಗಳು, ಪುರಾಣಗಳು ಎಲ್ಲವೂ ಕೂಡ ಸಂಸ್ಕೃತದಲ್ಲೇನೆ ಇರುವಂತದ್ದನ್ನ ನಾವಲ್ಲಿ ಗಮನಿಸಬಹುದು. Diversified factors of India like race, religion, caste, language, climate and land reforms. ಭಾರತವನ್ನ ಕೇವಲ ನಾವು ಸಂಸ್ಕೃತ ಅಥವಾ ಜನಾಂಗೀಯದ ಒಂದು ವಿಧಾನಗಳಿಂದ ಮಾತ್ರ ನಾವಲ್ಲಿ ವಿವರಣೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಭಾರತದ ದೇಶದಲ್ಲಿ ಅಥವಾ ಭಾರತದ ಭೂಮಿನಲ್ಲಿ ಹಲವಾರು ರೀತಿಯಾಗಿರುವಂತಹ ಜನಾಂಗಗಳು, ರಿಲಿಜನ್ ಧರ್ಮಗಳು, ಜಾತಿ, ಭಾಷಾ ವೈವಿಧ್ಯತೆಗಳು, ಹಾಗೇನೆ ಭೌಗೋಳಿಕದ ಅಂಶಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಭಾರತವನ್ನ ಒಂದು ಬಹುತ್ವ ಭಾರತವಾಗಿ ನಾವು ವಿವರಣೆಯನ್ನ ಕೊಡುವಂತಹ ಸಂದರ್ಭದಲ್ಲಿ. Indian society as a pluralistic society. So there are many factors contributed for the development, for the explanation of the pluralistic society, such as caste diversity, linguistic diversity, political diversity, ethnic diversity, religious diversity, geographical diversity, and cultural diversity. So let us have one by one in the next coming slides. So first one is caste diversity. It is one of the important criteria for explaining the social stratification. So let us know the meaning of stratification. Stratification is nothing but placing one above the other or one below the other. What do you mean by this one above the other or one below the other? Indian society is characterized or defined on the basis of caste. That is, a few castes occupy the uppermost priority or superiority. They enjoy all the benefits and they are considered as pure. On the other hand, the other caste, they are considered as impure and they hardly enjoy any benefits and they are being degraded for many years. So, ಜಾತಿಯನ್ನು ಕೂಡ ನಾವು ಭಾರತೀಯ ಒಂದು ಸಮಾಜದಲ್ಲಿ ನಾವು ಅದನ್ನ ಗಮನಿಸಬಹುದು. ಇದು ಬಹಳ ಪ್ರಾಮುಖ್ಯತೆವಾಗಿರುವಂತಹ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಶಗಳಲ್ಲಿ ಇದು ಕೂಡ ಒಂದು. ಸಾಮಾಜಿಕ ಸ್ತර ವಿನ್ಯಾಸ ಅಂತ ಕರಿತೀವಿ. ಸ್ತರ ವಿನ್ಯಾಸ ಅಂತ ಹೇಳಿದ್ರೆ ಒಂದರ ಮೇಲೆ ಒಂದನ್ನ ಇಡುವುದು ಅಥವಾ ಒಂದರ ಕೆಳಗಡೆ ಒಂದನ್ನ ಇಡುವಂಥದ್ದು. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಾನಾಂತರತೆ ಇಲ್ಲದೆ ಇರುವಂಥದ್ದು. ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಜಾತಿಗಳನ್ನ ಏಣಿ ಶ್ರೇಣಿಗಳ ಮುಖಾಂತರವಾಗಿ ಇಲ್ಲಿ ನಾವು ಹಾಕಿರೋದನ್ನ ಅಥವಾ ಪ್ಲೇಸ್ ಮಾಡಿರೋದನ್ನ ನಾವು ಗಮನಿಸಬಹುದು. ಕೆಲವು ಜಾತಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ, ಅವರನ್ನ ಪ್ಯೂರ್ ಅಂತ ಕರೀತಾರೆ, ಉತ್ತಮರು ಅಂತ ಕರೀತಾರೆ. ಹಾಗೇನೆ ಕೆಲವು ಜಾತಿಗಳನ್ನ ಕೆಳಜಾತಿಗಳು ಅಂತ ಕರೀತಾರೆ. ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಬೆನಿಫಿಟ್ಸ್ ಆಗಿರಲಿ, ಪ್ರಾಮುಖ್ಯತೆ ಆಗಿರಲಿ, ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಸಮಾನತೆಯೂ ಕೂಡ ಇರೋದಿಲ್ಲ. ಸೊ ಹೀಗೆ ಭಾರತದಲ್ಲಿ ಜಾತಿ ವ್ಯವಸ್ಥೆಯೂ ಕೂಡ ಒಂದಾಗಿದೆ. ಕಾಸ್ಟ್ ಆಸ್ ಅ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ ಸೊಸೈಟಿ. ನಾವು ಭಾರತೀಯ ಸಮಾಜವನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಭಾರತೀಯ ಸಮಾಜದಲ್ಲಿ 3 ಮುಖ್ಯವಾಗಿರುವಂತಹ ಆಧಾರ ಸ್ತಂಭಗಳು ಅಂತ ಕರಿತೀವಿ. ಒಂದು ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ, ಜಾತಿ ಪದ್ಧತಿ, ಹಾಗೂ ನಮ್ಮ ಬ್ಯಾಕ್ ಬೋನ್ ಆಗಿರುವಂತಹ ಗ್ರಾಮೀಣ ಭಾಗದ ಒಂದು ವ್ಯವಸ್ಥೆ. ಹೀಗೆ 3 ಕೂಡ ನಾವು ಆಧಾರ ಸ್ತಂಭಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಹೀಗೆ ಭಾರತೀಯ ಸಮಾಜವೂ ಕೂಡ ಜಾತಿಯ ಒಂದು ಹಿನ್ನೆಲೆಯಿಂದ ನಾವಲ್ಲಿ ವಿವರಿಸ್ತೀವಿ. ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ವೈವಿಧ್ಯತೆ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ಆಗತ್ತೆ. ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಡಿಫರ್ ಫ್ರಮ್ ಒನ್ ಕಾಸ್ಟ್ ಟು ಅನದರ್ ಕಾಸ್ಟ್. ನಮ್ಮ ಪ್ರತಿಯೊಂದು ಜಾತಿನಲ್ಲೂ ಕೂಡ ತಮ್ಮದೇ ಆಗಿರುವಂತಹ ನಾವು ಕಸ್ಟಮ್ಸ್, ಟ್ರೆಡಿಷನ್, ಸಂಪ್ರದಾಯಗಳನ್ನ ಮತ್ತು ಆಚಾರ ವಿಚಾರಗಳ ಒಂದು ಪರಿವರ್ತನೆಗಳನ್ನ ನಾವಲ್ಲಿ ಗಮನಿಸಬಹುದು. ಕೆಲವೊಂದು ಆದಿವಾಸಿಗಳಲ್ಲಿ ತಮ್ಮದೇ ಆಗಿರುವಂತಹ ವೈಶಿಷ್ಟ್ಯತೆಯನ್ನು ಕೂಡ ನಾವಲ್ಲಿ ಗಮನಿಸ್ತೇವೆ. ಆದಿವಾಸಿಗಳು
ಸಾಮಾನ್ಯವಾಗಿ ಅರಣ್ಯವಾಸಿಗಳಂತನೂ ಕೂಡ ನಾವು ಅವರನ್ನ ಉಲ್ಲೇಖಿಸ್ತೀವಿ. ಹೀಗೇನೆ ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಡಿಫರ್ ಫ್ರಮ್ ಒನ್ ಕಾಸ್ಟ್ ಟು ಅನದರ್ ಕಾಸ್ಟ್. ನಾವು ಸ್ವಲ್ಪ ಹಿಂದಕ್ಕೆ ಅಂದ್ರೆ ಜಾತಿಯ ಒಂದು ಇರುವಿಕೆ ಯಾವ ಕಟ್ಟುನಿಟ್ಟಿನ ಒಂದು ಹಂತಕ್ಕೆ ನಾವು ಹೋಗಿ ನೋಡಿದಾಗ ಇಲ್ಲಿ ಕಚ್ಚಾ ಆಹಾರ ಮತ್ತು ಪಕ್ಕಾ ಆಹಾರ ಅನ್ನುವಂತಹ ಎರಡು ವಿಧಗಳನ್ನು ಕೂಡ ನಾವಲ್ಲಿ ಗಮನಿಸಬಹುದು. ಕೆಲವೊಂದು ಜಾತಿಗಳು ಕೆಲವೊಂದು ಆಹಾರಗಳನ್ನ ಮಾತ್ರ ಅವರು ತೆಗೆದುಕೊಳ್ತಾ ಇದ್ರು, ಕೆಲವೊಂದು ಜಾತಿಗಳು ಆಹಾರವನ್ನ ತೆಗೆದುಕೊಳ್ತಿರ್ಲಿಲ್ಲ. ಹೀಗೇನೆ ಅಂದ್ರೆ ಬಹಳ ಕಟ್ಟುನಿಟ್ಟಾಗಿರುವಂತಹ ಜೀವನ ಶೈಲಿಯನ್ನು ಕೂಡ ನಾವು ಭಾರತೀಯ ಸಮಾಜದಲ್ಲಿ ಗಮನಿಸಬಹುದಾಗಿದೆ. ಭಾರತೀಯ ಸಮಾಜಕ್ಕೆ ಮತ್ತೊಂದು ಜಾತಿ ವ್ಯವಸ್ಥೆನಲ್ಲೇ ಪ್ರಮುಖವಾಗಿರುವಂತಹ ಅಂಶ ಅಂತ ಹೇಳಿದ್ರೆ ಎಂಡೋಗಮಿ, ಅಂದ್ರೆ ಎಕ್ಸೋಗಮಿ ಮತ್ತು ಎಂಡೋಗಮಿ, ಒಳಪಂಗಡ ವಿವಾಹಗಳು ಮತ್ತು ಹೊರಪಂಗಡ ವಿವಾಹಗಳು. ಎಂಡೋಗಮಿ ಅಂತ ಹೇಳಿದಾಗ ಒಳಪಂಗಡ ವಿವಾಹಗಳು. ಈ ಜಾತಿ ಯಾಕೆ ನಮ್ಮಲ್ಲಿ ಇನ್ನು ಭಾರತೀಯ ಸಮಾಜದಲ್ಲಿ ಹಾಗೇನೆ ಬೇರೆಯವರಿಗಿದೆ ಅನ್ನೋದಕ್ಕೆ ಕಾರಣ ಒಳಪಂಗಡ ವಿವಾಹಗಳು. ನಮ್ಮ ಭಾರತೀಯ ಸಮಾಜ ಭಾಗಶಃ ಹೊರಪಂಗಡ ವಿವಾಹಗಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡೋದಿಲ್ಲ, ಒಳಪಂಗಡ ವಿವಾಹಗಳಿಗೇನೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡೋದ್ರಿಂದ ಜಾತಿಯ ಒಂದು ಪರಿಕಲ್ಪನೆಯಲ್ಲಿ ಭಾಗಶಃ ನಮ್ಮಲ್ಲಿ ಪರಿವರ್ತನೆಗಳು ಆಗಿರೋದಿಲ್ಲ. ಅಂದ್ರೆ ಇದು ಕೂಡ ಹೇಗೆ ನಮ್ಮಲ್ಲಿ ವೈವಿಧ್ಯತೆ ಇದೆ, ಒಂದು ರೀತಿಯಲ್ಲಿ ವೈವಿಧ್ಯತೆ ಅನ್ನೋದು ಹೌದು, ಆದ್ರೆ ಮತ್ತೊಂದು ರೀತಿಯಲ್ಲಿ ಜಾತಿ ಮತ್ತು ಮತ್ತೊಂದು ಜಾತಿಗಳ ನಡುವೆ ನಾವು ಭಿನ್ನತೆಯನ್ನು ಕೂಡ ನೋಡ್ತೇವೆ. ಹಿಂದಿನ ಒಂದು ಸಮಯದಲ್ಲಿ ಶೋಷಣೆಯೂ ಕೂಡ ಸಾಕಷ್ಟು ರೀತಿಯಲ್ಲಿ ಆಗಿದೆ. ಇಲ್ಲಿ ಮುಖ್ಯವಾಗಿರುವಂತಹ ಒಂದು ಅಂಶ ಅಂತ ಹೇಳಿದ್ರೆ ಬಹುತ್ವ, ವಿವಿಧತೆಗಳಲ್ಲಿ ಜಾತಿಯ ಪದ್ಧತಿಯೂ ಕೂಡ ಒಂದು ಅಂಶವಾಗಿದೆ ಅನ್ನೋದನ್ನ ಹೇಳೋದ್ರಲ್ಲಿ ಭಾಗಶಃ ತಪ್ಪಾಗೋದಿಲ್ಲ. ನೆಕ್ಸ್ಟ್, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. Linguistic diversity. In 1950, states in India were reorganized on the linguistic basis. 1950ರಲ್ಲಿ ನಮಗೆ ಹೊಸದಾಗಿರುವಂತಹ ಸಂವಿಧಾನ ನಮ್ಮಲ್ಲಿ ರಚನೆ ಆಯಿತು. 1953ರಲ್ಲಿ ಫಾಜಲ್ ಅಲಿ ಅನ್ನುವಂತಹ ಒಂದು ಕಮಿಷನ್ ಅನ್ನ ಭಾರತ ಸರ್ಕಾರ ಅಪಾಯಿಂಟ್ ಅನ್ನ ಮಾಡುತ್ತೆ. ಫಾಜಲ್ ಅಲಿ ಅನ್ನುವಂತಹ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಇಲ್ಲಿ ಅಪಾಯಿಂಟ್ ಮಾಡಲಾಗತ್ತೆ. ಭಾಷೆಗಳ ಆಧಾರದ ಮೇಲೆ ಕೆಲವೊಂದು ರೆಕಮೆಂಡೇಶನ್ಸ್ ಅನ್ನ ಆ ಕಮಿಟಿ ಕೊಡುತ್ತೆ. ಸೊ ಆ ರೆಕಮೆಂಡೇಶನ್ಗಳ ಆಧಾರದ ಮೇಲೆ 1956ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಅನ್ನುವಂತಹ ಒಂದು ಆಕ್ಟ್ ಅನ್ನು ಕೂಡ ಅಲ್ಲಿ ಪಾಸ್ ಮಾಡಲಾಗುತ್ತೆ. ಇದರ ಆಧಾರದ ಮೇಲೆ ಕೆಲವೊಂದು ರಾಜ್ಯಗಳು ಭಾಷೆಯ ಆಧಾರದ ಮೇಲೆ ಅಲ್ಲಿ ವಿಂಗಡಣೆಯನ್ನ ಅಲ್ಲಿ ಆಗತ್ತೆ. ಹಾಗಾಗಿ ನಾವು ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಇಲ್ಲಿ ಎಷ್ಟರ ಮಟ್ಟಿಗೆ ನಾವು ವೈವಿಧ್ಯತೆಯನ್ನು ನೋಡ್ತೀವಿ ಅನ್ನೋದಕ್ಕೆ ಇದು ಕೂಡ ಅಂಶವೂ ಕೂಡ ಕಾರಣ ಆಗತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಅಪ್ರೂವ್ಡ್ 22 ಲ್ಯಾಂಗ್ವೇಜಸ್ ಇನ್ ದಿ 8th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಭಾರತೀಯ ಒಂದು ಸಂವಿಧಾನ ತನ್ನ 8ನೇ ಒಂದು ಶೆಡ್ಯೂಲ್ ನಲ್ಲಿ 22 ಭಾಷೆಗಳನ್ನ ಅದು ಅಪ್ರೂವಲ್ ಅನ್ನ ಮಾಡಿದೆ. ಮತ್ತೊಮ್ಮೆ ಸಂಸ್ಕೃತದ ಉಲ್ಲೇಖ ಇದೆ. ಸಂಸ್ಕೃತ ಇಸ್ ದಿ ಓಲ್ಡೆಸ್ಟ್ ಲಿಟರರಿ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಈಗಾಗಲೇ ಹೇಳಿರೋ ಹಾಗೇನೆ ವೇದಗಳು ಮತ್ತು ಉಪನಿಷತ್ತುಗಳಲ್ಲೂ ಕೂಡ ಸಂಸ್ಕೃತದ ಬಳಕೆ ಜಾಸ್ತಿ ಇದೆ. ನಮಗೆ ಭಾರತೀಯರ ಒಂದು ಜೀವನ ಶೈಲಿ ಆಗಿರ್ಬೋದು, ಇರುವಿಕೆ ಆಗಿರ್ಬೋದು, ಇದನ್ನ ಎಲ್ಲಿಂದ ನಾವು ಪಡೆಯೋದಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದಾಗ ಸಂಸ್ಕೃತದ ಒಂದು ಭಾಷೆಯಿಂದನೂ ಕೂಡ ತಗೊಂತೀವಿ. ಇದನ್ನ ಒಂದು ಪ್ರೈಮರಿ ಸೋರ್ಸ್ ಆಗಿಯೂ ಕೂಡ ಭಾರತೀಯ ಒಂದು ಸಮಾಜವನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇದನ್ನು ಕೂಡ ನಾವು ಪ್ರೈಮರಿ ಸೋರ್ಸ್ ಆಗಿಯೂ ಕೂಡ ನಾವು ಇದನ್ನ ತಗೊಳ್ತೀವಿ. ಸೊ ಇಂಡಿಯನ್ ಭಾರತೀಯ ಭಾಷೆಗಳನ್ನ 2 ಕುಟುಂಬಗಳಾಗಿ ನಾವು ವಿಂಗಡಿಸ್ತೀವಿ. ಒಂದು ಇಂಡೋ ಆರ್ಯನ್, ಇನ್ನೊಂದು ದ್ರವಿಡಿಯನ್ ಭಾಷೆಗಳು. ಸುಮಾರು 78.05 ಭಾಗದಷ್ಟು ಜನ ಸಮುದಾಯವು ಇಂಡೋ ಆರ್ಯನ್ ಭಾಷೆಗಳನ್ನ ಮಾತಾಡ್ತಾರೆ. ಸುಮಾರು 19.64 ಬಹುಶಃ 20% ಅಷ್ಟು ಜನ ದಕ್ಷಿಣ ಭಾರತದಲ್ಲಿ ಯಾವ ಭಾಷೆಗಳಿದೆಯೋ ಆ ಭಾಷೆಗಳನ್ನ ದ್ರವಿಡಿಯನ್ ಭಾಷೆಗಳು ಅಂತ ಕರಿತೀವಿ. ಅದು ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ. ಇದು ಅಲ್ಲದೆ ಇರುವಂತಹ ಭಾಷೆಗಳನ್ನ ನಾವು ಇಂಡೋ ಆರ್ಯನ್ ಭಾಷೆಗಳು ಅಂತ ನಾವಲ್ಲಿ ಕರಿತೀವಿ. ಪೊಲಿಟಿಕಲ್ ಡೈವರ್ಸಿಟಿ. ಇಂಡಿಯಾ ಹ್ಯಾಸ್ ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಭಾರತೀಯ ಸಮಾಜವು ಪ್ರಜಾಪ್ರಭುತ್ವದ ರಾಜಕೀಯದ ಒಂದು ವ್ಯವಸ್ಥೆ ಆಗಿದೆ. ಇದು ನಮಗೆ 1947ರ ನಂತರ, ಸ್ವತಂತ್ರದ ನಂತರ, ನಮಗೆ 1950ರ ನಂತರ ನಮ್ಮ ಸಂವಿಧಾನ ರಚನೆ ಆಯಿತು. ಆ ಸಂವಿಧಾನದ ಪ್ರಕಾರ ಭಾರತೀಯ ಸಮಾಜವು ತನ್ನ ರಾಜಕೀಯ ವ್ಯವಸ್ಥೆಯನ್ನ ನಡೆಸಿಕೊಂಡು ಹೋಗ್ತಾ ಇದೆ.
ಸೊ ಡೈವರ್ಸಿಟಿ ಇಸ್ ಆಲ್ಸೋ ಫೌಂಡ್ ಇನ್ ದಿ ಪೊಲಿಟಿಕಲ್ ಸಿಸ್ಟಮ್. ನಮ್ಮ ರಾಜಕೀಯದ ವ್ಯವಸ್ಥೆನಲ್ಲೂ ಕೂಡ ಹಿಂದಿನಿಂದಲೂ ಕೂಡ ರಾಜ ಮಹಾರಾಜರು ಚಕ್ರವರ್ತಿಗಳು ನಮ್ಮ ದೇಶವನ್ನ ಆಳಿರುವಂತಹ ರಾಷ್ಟ್ರ. ಸೊ ಎಲ್ಲ ರೀತಿಯಾಗಿರುವಂತಹ ರಾಜಕೀಯದ ಏರುಪೇರುಗಳನ್ನು ಕೂಡ ಭಾರತೀಯ ಸಮಾಜ ಕಂಡುಕೊಂಡಿತ್ತು. ಈಗಲೂ ಕೂಡ ನಾವು ಸಾಕಷ್ಟು ಡೈವರ್ಸಿಟಿಯನ್ನು ಕೂಡ ನಾವು ರಾಜಕೀಯದ ವ್ಯವಸ್ಥೆನಲ್ಲಿ ನಾವು ಗಮನಿಸಬಹುದು. ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾಸ್ ಡಿಫರೆಂಟ್ ಐಡಿಯಾಲಜೀಸ್. ಪ್ರತಿಯೊಂದು ಪಕ್ಷವೂ ಕೂಡ ತಮ್ಮದೇ ಆಗಿರುವಂತಹ ಪ್ರಣಾಳಿಕೆಗಳು, ತಮ್ಮದೇ ಆಗಿರುವಂತಹ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅನ್ನ ಇಟ್ಟುಕೊಂಡಿದೆ. ಹಾಗಾಗಿ ಅವರದೇ ಆಗಿರುವಂತಹ ಒಂದು ಐಡಿಯಾಲಜೀಸ್ ಅನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಅಂದ್ರೆ ಇಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ಅಥವಾ ವೈವಿಧ್ಯತೆಗಳನ್ನ, ವೈಶಿಷ್ಟ್ಯತೆಗಳನ್ನ ನಾವು ನೋಡೋದಕ್ಕೆ ನಮಗೆ ಸಾಧ್ಯ ಆಗಿದೆ. ಇಲ್ಲಿ ಸಂವಿಧಾನ ರಚನೆ ಆದ ನಂತರ ಭಾರತೀಯ ಪ್ರಜೆಯಾಗಿ ಯಾರು ಬೇಕಾದರೂ ರಾಜಕೀಯದ ಒಂದು ವ್ಯವಸ್ಥೆನಲ್ಲಿ ಭಾಗಿಯಾಗಬಹುದು, ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು, ಎಲೆಕ್ಷನ್ಸ್ ಗಳಲ್ಲಿ ಅವರು ಭಾಗಿಯಾಗಬಹುದು. ಈ ತರ ಈ ಒಂದು ಸ್ವಾತಂತ್ರ್ಯ, ಈ ಒಂದು ಅವಕಾಶಗಳನ್ನು ಕೂಡ ಇಲ್ಲಿ ಕೊಟ್ಟಿದೆ. ಅಂದ್ರೆ ಇಲ್ಲಿ ವೈವಿಧ್ಯತೆಗಳ ಜೊತೆನಲ್ಲಿ ನಮಗೆ ಅವಕಾಶಗಳನ್ನು ಕೂಡ ಕೊಟ್ಟಿದೆ ಅನ್ನೋದು ಪ್ರಮುಖ ಆಗ್ತಾ ಹೋಗುತ್ತೆ. Ethnic diversity. India has been the most ethnically diverse nation on the world. ಆನ್ ದಿ ಅರ್ತ್. ಇಡೀ ಪ್ರಪಂಚದಲ್ಲೇ ನಾವು ನೋಡಿದಾಗ ಭಾರತ ಸಾಕಷ್ಟು ರೀತಿಯಾಗಿರುವಂತಹ ಜನಾಂಗೀಯದ ಒಂದು ವೈವಿಧ್ಯತೆಗಳನ್ನ ನಾವು ಗಮನಿಸಬಹುದು. ಹೇಗೆ ಅಂತ ಹೇಳಿದಾಗ ಫಿಸಿಕಲ್ ಫೀಚರ್ಸ್ ಆರ್ ದಿ ರೇಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಭಾಗದಿಂದ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಮ್ಮ ಜೈವಿಕದ ಭಿನ್ನತೆಗಳನ್ನ, ರೇಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಜನಾಂಗೀಯದ ಒಂದು ಗುಣಲಕ್ಷಣಗಳನ್ನ ಭಿನ್ನವಾಗಿರೋದನ್ನ ನಾವು ಕಾಣಬಹುದು. ಹೇಗೆ ಅಂತ ಹೇಳಿದಾಗ ಗುಹಾರ್ ಅವರು, ಡಾಕ್ಟರ್ BS ಗುಹಾರ್ ಅವರು ತಮ್ಮದೇ ಆಗಿರುವಂತಹ ಒಂದು ವರ್ಗೀಕರಣವನ್ನ ಅಲ್ಲಿ ಕೊಡ್ತಾರೆ. ಅದು ನಿಗ್ರಿಟೋಗಳು, ಪ್ರೋಟೋ ಆಸ್ಟ್ರೋಲಾಯ್ಡ್, ಮಂಗೋಲಾಯ್ಡ್, ಮೆಡಿಟರೇನಿಯನ್ಸ್, ವೆಸ್ಟರ್ನ್ ಬ್ರೆಸಿಪಾಲ್ಸ್ ಮತ್ತು ನಾರ್ಡಿಕ್ಸ್, ಹೀಗೆ ಬೇರೆ ಬೇರೆ ಜನಾಂಗದವರು ನಮ್ಮ ಭಾರತೀಯ ನಾಡಿನಲ್ಲಿ ಅಥವಾ ಭಾರತೀಯದ ಒಂದು ಭೂ ಪ್ರದೇಶದಲ್ಲಿ ಬಂದು ವಾಸವನ್ನ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ, ಯಾಕೆ ಬೇರೆ ಬೇರೆ ಜನಾಂಗದವರು ಭಾರತೀಯಕ್ಕೆ ಅಥವಾ ಒಂದು ಭೂ ಪ್ರದೇಶಕ್ಕೆ ಬರ್ತಾರೆ ಅಂತ ಹೇಳಿದಾಗ ಇದು ಬಹಳ ಹಿಂದಿನದಾಗಿರುವಂತಹ ಒಂದು ವಿಷಯ. ಬಹುಶಃ ಎಲ್ಲಿ ನೀರು ನಮಗೆ ಕಾಣಿಸುತ್ತೋ, ಬಹುಶಃ ಇನ್ನು ನಾವು ಇದನ್ನ ಮಾನವ ಶಾಸ್ತ್ರದಲ್ಲಿ ನಾವು ಹೆಚ್ಚಾಗಿ ಇದಕ್ಕೆ ನಾವು ಪ್ರಾಶಸ್ತ್ಯವನ್ನ ಕೊಡ್ತೀವಿ. ನೀರು ಹೆಚ್ಚಾಗಿ ಎಲ್ಲಿ ಸಿಗುತ್ತೋ ಮಾನವ ಅಥವಾ ಪ್ರಾಣಿಗಳು ಯಾರೇ ಆಗಿರಲಿ ಅಲ್ಲಿ ವಾಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೇನೆ ಮಂಗನಿಂದ ಮಾನವನಾಗಿರುವಂತಹ ಒಂದು ಸಂದರ್ಭ, ಆ ಒಂದು ಸಮಯದಲ್ಲಿ ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ಪ್ರದೇಶಗಳಲ್ಲಿ ಬಂದು ವಾಸವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಹಾಗಾಗಿ ಭಾರತೀಯ ನೆಲೆನಲ್ಲೂ ಕೂಡ ಬೇರೆ ಬೇರೆ ಜನಾಂಗದವರು ಬಂದು ವಾಸವನ್ನ ಮಾಡಿದರೆ ಅದನ್ನ BS ಗುಹಾರ್ ಅವರು ತಮ್ಮ ಜನಾಂಗೀಯದ ಒಂದು ವರ್ಗೀಕರಣದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಎಥ್ನಿಕ್ ಕ್ಯಾಟಗರೈಸಸ್ ಎಕ್ಸಿಸ್ಟ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್, ರಿಲಿಜನ್, ಜಿಯೋಗ್ರಫಿಕಲ್ ಆನ್ಸೆಸ್ಟ್ರಿ ಅಂಡ್ ಅದರ್ ಫ್ಯಾಕ್ಟರ್ಸ್. ಹೀಗೇನೆ ಬೇರೆ ಬೇರೆ ಜನಾಂಗದವರು ನಮ್ಮ ಭಾರತೀಯ ನೆಲೆನಲ್ಲಿ ವಾಸವನ್ನ ಮಾಡಿದ ನಂತರ ನಮ್ಮದೇ ಆಗಿರುವಂತಹ ಒಂದು ಭಾಷೆ ಉದ್ಭವ ಆಯಿತು. ಅದು ಭಾಷೆ ಆಗಿರ್ಬೋದು, ಧರ್ಮ ಆಗಿರ್ಬೋದು. ಅವರದೇ ಧರ್ಮ ಅಂತ ಹೇಳಿದಾಗ ರೈಟಿಯಸ್ನೆಸ್, ಸರಿ ಇರುವಂತದ್ದನ್ನ ನಾವು ಧರ್ಮ ಅಂತ ಕರಿತೀವಿ. ಜಿಯೋಗ್ರಫಿಕಲ್ ಆನ್ಸೆಸ್ಟ್ರಿ ಅಂಡ್ ಅದರ್ ಫ್ಯಾಕ್ಟರ್ಸ್, ಹೀಗೇನೆ ಭಾಷೆಯ ಒಂದು ಡೆವಲಪ್ಮೆಂಟ್ ಆಯಿತು. ಅವರದೇ ಆಗಿರುವಂತಹ ಒಂದು ರಿಲಿಜನ್ ಇಸ್ ನಥಿಂಗ್ ಬಟ್ ಆಸ್ ಐ ಸೆಡ್ ಇಟ್ ಇಸ್ ರೈಟಿಯಸ್ನೆಸ್. ಸರಿ ಇರುವುದನ್ನ ನಾವು ರಿಲಿಜನ್ ಅಂತ ನಾವು ಭಾಗಶಃ ಆ ಒಂದು ಸಂದರ್ಭಕ್ಕೆ ಹೋಲಿಕೆ ಮಾಡಿ ನಾವು ಅದನ್ನ ಕರಿತೀವಿ. ಈಗ ಭಾರತೀಯ ಸಮಾಜದಲ್ಲಿ ಬೇರೆ 8ಕ್ಕಿಂತ 10 ಧರ್ಮಗಳನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಆದ್ರೆ ನಾವು ಆದಿವಾಸಿಗಳು ಅಥವಾ ಜನಾಂಗೀಯ ಒಂದು ಸಮುದಾಯಕ್ಕೆ ನಾವು ಹೋಲಿಕೆಯನ್ನ ಮಾಡಿದಾಗ, ಅದಕ್ಕೆ ವಿವರಣೆಯನ್ನ ಕೊಡೋದಕ್ಕೆ ಹೋದಾಗ ಅಲ್ಲಿ ನಾವು ಸರಿ ಇರುವುದನ್ನ, ಆ ಸಮಯಕ್ಕೆ ಆ ಸರಿ ಇರೋದನ್ನ ನಾವು ರಿಲಿಜನ್ ಅಂತ ಕರಿತೀವಿ. ಸೊ ಹೀಗೇನೆ ಜಿಯೋಗ್ರಫಿಕಲ್ ಆನ್ಸೆಸ್ಟ್ರಿ, ಭೌಗೋಳಿಕತೆಯ ಒಂದು ಹಿನ್ನೆಲೆಗಳು, ಇವು ಕೂಡ ಜನಾಂಗೀಯದ ಒಂದು ಇರುವಿಕೆಗೆ ಮತ್ತು ಬೆಳವಣಿಗೆಗೂ ಕೂಡ ಇಲ್ಲಿ ಕಾರಣರಾಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ಬೇರೆ ಬೇರೆ ನಾವು ವೈವಿಧ್ಯತೆಯನ್ನ ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್ ನೀಗ್ರಿಟೋಗಳನ್ನ ತಗೊಂಡಾಗ ದಕ್ಷಿಣ ಭಾರತದಲ್ಲಿ ನಾವು ನೀಗ್ರಿಟೋಗಳ ಒಂದು ಒರಿಜಿನ್ ಅಂತ ನಾವಲ್ಲಿ ಕರಿತೀವಿ. ಇವರು ಭಾಗಶಃ ಕಪ್ಪಗಿರ್ತಾರೆ, ಸ್ವಲ್ಪ ಗಿಡ್ಡವಾಗಿರ್ತಾರೆ. ಈ ತರ ಒಂದೊಂದು ಜನಾಂಗದವರು ತಮ್ಮದೇ ಆಗಿರುವಂತಹ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ. ಸೊ ರೇಸ್ ಈಸ್ ಯೂಶುವಲಿ ಅಸೋಸಿಯೇಟೆಡ್ ವಿತ್ ಬಯಾಲಜಿ ಅಂಡ್
linked with physical characteristics such as skin color or the hair texture. ಈಗಾಗಲೇ ಹೇಳಿರೋ ಹಾಗೇನೆ ಜನಾಂಗ ಅಂತಕ್ಕಂಥದ್ದು ಜನಾಂಗ ಅನ್ನೋದು ಜೈವಿಕವಾಗಿಯೂ ಈ ಒಂದು ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಪ್ರತಿಯೊಂದು ಜನಾಂಗವೂ ಕೂಡ ತನ್ನದೇ ಆಗಿರುವಂತಹ ಬಣ್ಣ, ಚರ್ಮದ ಬಣ್ಣ, ಹೇರ್ ಟೆಕ್ಸ್ಚರ್, ವ್ಯಕ್ತಿಯ ಒಂದು ಗುಣಲಕ್ಷಣಗಳು, ಉದ್ದ ಆಗಿರಬಹುದು ಅಥವಾ ಅವರು ಸ್ವಲ್ಪ ಗಿಡ್ಡ ಗಾತ್ರದಲ್ಲಿ ಆಗಿರಬಹುದು. ಹೀಗೆ ಭಿನ್ನ ಭಿನ್ನವಾಗಿರುವಂತಹ ನಾವು ಜನಾಂಗೀಯದ ಒಂದು ವೈವಿಧ್ಯತೆಯನ್ನು ನಾವು ನೋಡಬಹುದು. ಹೀಗೆ ಬೇರೆ ಬೇರೆ ಜನಾಂಗದವರು ನಮ್ಮ ಭಾರತೀಯ ಸಮಾಜದಲ್ಲಿ ಬಂದು ನೆಲೆಸಿರೋದ್ರಿಂದ ನಾವು ಭಿನ್ನ ಭಿನ್ನವಾಗಿರುವಂತಹ ನಾವು ಜನಗಳ ಒಂದು ರೀತಿಯನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಕ್ಲಾಸಿಫಿಕೇಶನ್ ಆಫ್ ಸರ್ ಹರ್ಬರ್ಟ್ ಹೋಪ್ ರೈಸ್ಲೆ 1915 ಇವರ ಒಂದು ಕ್ಲಾಸಿಫಿಕೇಶನ್ಸ್ ಇವರು ಹೇಳಿರುವಂತಹ ವಿಷಯವನ್ನು ಕೂಡ ನೋಡೋಣ. ರೈಸ್ಲೆ ಕ್ಲಾಸಿಫೈ ಇಂಡಿಯನ್ ಪಾಪ್ಯುಲೇಷನ್ ಆನ್ ದ ಬೇಸಿಸ್ ಆಫ್ ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್. ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟಿನ ಆಧಾರದ ಮೇಲೆಗೆ ಮಾನವನ ಒಂದು ಜನಾಂಗದ ಒಂದು ಉಗಮದ ಆಧಾರದ ಮೇಲೆಗೆ ಇಲ್ಲಿ ಅವರು ವಿವರಣೆಯನ್ನ ಕೊಡ್ತಾರೆ. ಡ್ರವಿಡಿಯನ್ ಡಿಸ್ಟ್ರಿಬ್ಯೂಟೆಡ್ ಇನ್ region from Ceylon to the valley of Gangas, covering southern part of India, which especially includes Tamil Nadu, Andhra Pradesh, Central India. ಇವರು ಎರಡು ರೀತಿಯಾಗಿರುವಂತಹ ಕುಟುಂಬಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಒಂದು ದ್ರವಿಡಿಯನ್, ಇನ್ನೊಂದು ಇಂಡೋ ಆರ್ಯನ್. ಈಗಾಗಲೇ ಹೇಳಿರೋ ಹಾಗೇನೆ ದ್ರವಿಡಿಯನ್ ಅಂತಕ್ಕಂಥ ಒಂದು ಜನಾಂಗದವರು ಸಿಲೋನ್, ಈಗಿನ ಒಂದು ಶ್ರೀಲಂಕಾ, ಹಿಂದಿನ ಒಂದು ಹೆಸರು ಸಿಲೋನ್, ಅಲ್ಲಿಂದ ಹಿಡಿದು ನಮ್ಮ ಸದರ್ನ್ ಪಾರ್ಟ್, ದಕ್ಷಿಣದ ಒಂದು ಭಾಗಗಳನ್ನ ಇವರು ಆಕ್ರಮಿಸ್ತಾರೆ. ಎಸ್ಪೆಷಲಿ ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತು ಸೆಂಟ್ರಲ್ ಇಂಡಿಯಾ, ಇಲ್ಲಿವರೆಗೂ ಕೂಡ ಇವರ ಒಂದು ಜನಾಂಗದವರು ಪ್ರಾರಂಭವನ್ನ ಮಾಡ್ತಾರೆ. ಹೀಗೆ ಇಂಡೋ ಆರ್ಯನ್, ದೇ ಕ್ಲೋಸ್ ಟು ದಿ ಟ್ರೆಡಿಷನಲ್ ಆರ್ಯನ್ಸ್ ಹೂ ಕೊಲೊನೈಸ್ಡ್ ಇಂಡಿಯಾ. ಭಾರತಕ್ಕೆ ಪ್ರಥಮವಾಗಿ ಬಂದಿರುವಂತಹ ಆರ್ಯನ್ನವರು ಇವರ ಒಂದು ಸಾಂಪ್ರದಾಯಿಕತೆಗೆ ಹೋಲುವಂತಹ ಕೆಲವೊಂದು ಜನಾಂಗದವರು. Mongoloid, they are found in the Himalayan regions, especially in east frontier, Nepal and Burma. ನಾವು ಹಿಮಾಲಯದ ಒಂದು ತೆಪ್ಪಳಿನಲ್ಲಿ ಕಾಣುವಂತಹ ನೇಪಾಲ್, ಬರ್ಮಾ ಇಂತಹ ಪ್ರದೇಶದಲ್ಲಿ ಮಂಗೋಲಾಯ್ಡ್ ಇವರು ಬೇಸಿಕಲ್ ಆಗಿ ಟಿಬೇಟಿಯನ್ ಒಂದು ರೀತಿಯಲ್ಲಿ ನಾವು ಕಾಣಬಹುದು. ಇವರು ಚೈನಾದಿಂದ ಬಂದಿರುವಂತಹ ಒಂದು ಜನಾಂಗ ಅಂತ ಹೇಳಿದ್ರು ಕೂಡ ಇದು ತಪ್ಪಾಗೋದಿಲ್ಲ. ಅಂದ್ರೆ ಇಲ್ಲೂ ಕೂಡ ವೈವಿಧ್ಯತೆಯನ್ನ ನಾವು ಭಿನ್ನ ಭಿನ್ನವಾಗಿರುವಂತದನ್ನ, ವೈಶಿಷ್ಟ್ಯತೆಗಳ ಒಂದು ಗುಣಲಕ್ಷಣಗಳನ್ನ ನೋಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. Religious diversity. Religion in India is characterized by the diversity of religious beliefs and practices. ನಮ್ಮಲ್ಲಿ ಸಾಕಷ್ಟು ರೀತಿಯಾಗಿರುವಂತಹ ಭೌಗೋಳಿಕತೆಯ ಒಂದು ವೈವಿಧ್ಯತೆಯನ್ನು ಕೂಡ ನಾವು ಕಾಣಬಹುದು. ಹೀಗೇನೆ ಭೌಗೋಳಿಕತೆಯ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ಭಾರತೀಯ ಸಮಾಜದಲ್ಲಿ 8ಕ್ಕಿಂತಲೂ ಹೆಚ್ಚಿನಾಗಿರುವಂತಹ ಧರ್ಮಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಇಂಡಿಯಾ ಹ್ಯಾಸ್ ಹಿಸ್ಟಾರಿಕಲಿ ಇನ್ಫ್ಲೂಯೆನ್ಸ್ಡ್ ಇಂಡಿಯನ್ ಸೊಸೈಟಿ ಆನ್ ಪೊಲಿಟಿಕಲ್, ಕಲ್ಚರಲ್ ಅಂಡ್ ಎಕನಾಮಿಕಲ್ ಲೆವೆಲ್. ಇವೆಲ್ಲವೂ ಕೂಡ ರಾಜಕೀಯ, ಸಾಂಸ್ಕೃತಿಕ ಮತ್ತು ಆರ್ಥಿಕತೆಯ ಒಂದು ಅಂಶಗಳಲ್ಲೂ ಕೂಡ ಸಾಕಷ್ಟು ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೂಡ ಇದು ಕೊಟ್ಟಿದೆ. ಸೊ ಅಕಾರ್ಡಿಂಗ್ ಟು 2001 ಸೆನ್ಸಸ್, ನಿಯರ್ಲಿ 80% ಆಫ್ ದಿ ಪೀಪಲ್ ಬಿಲಾಂಗ್ ಟು ದಿ ಹಿಂದೂಯಿಸಂ, 14.2% belong to the Hindu Islam. ಹೀಗೆ 2.3% ಕ್ರಿಶ್ಚಿಯಾನಿಟಿ, 1.7 to ಸಿಕ್ಕಿಸಂ, 0.7 to ಬುದ್ಧಿಸಂ, 0.4 to ಜೈನಿಸಂ. ಇನ್ನು ನಮ್ಮಲ್ಲಿ ವಿಶೇಷತೆ ಏನು ಅಂತ ಹೇಳಿದಾಗ ಜೈನಿಸಂ ಮತ್ತು ಬುದ್ಧಿಸಂ ಎರಡೂ ಧರ್ಮದವರು ಕೂಡ ನಮ್ಮ ಭಾರತೀಯ ಸಮಾಜದಿಂದನೇ ಹುಟ್ಟಿರುವಂತಹ ಎರಡು ಧರ್ಮಗಳು ಅಂತ ಹೇಳಿದ್ರು ಕೂಡ ಅದು ತಪ್ಪಾಗೋದಿಲ್ಲ. ಮೋಸ್ಟ್ ಆಫ್ ದೀಸ್ ರಿಲಿಜನ್ಸ್ ಆರ್ ಡಿವೈಡೆಡ್ ಇಂಟು ವೇರಿಯಸ್ ಸೆಕ್ಟ್ಸ್ ಅಂಡ್ ಸ್ಕೂಲ್ಸ್. ಕೇವಲ ಧರ್ಮಗಳು ಇಲ್ಲಿಗೆ ನಿಲ್ಲೋದಿಲ್ಲ. ನಮ್ಮ ಭಾರತೀಯ ಸಮಾಜಗಳಲ್ಲಿ ಈ ಧರ್ಮಗಳು ಕೂಡ ತಮ್ಮದೇ ಆಗಿರುವಂತಹ ಬೇರೆ ಬೇರೆ ಸೆಕ್ಟ್ಸ್, ವಿಧಗಳಲ್ಲೂ ಕೂಡ ನಾವು ವರ್ಗೀಕರಣ ಆಗಿರೋದನ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಇಸ್ಲಾಮಿಗೆ ತಗೊಂಡಾಗ ಶಿಯಾ ಮತ್ತೆ ಸುನ್ನಿ ಅಂತ ಕರಿತೀವಿ. ಕ್ರಿಶ್ಚಿಯಾನಿಟಿಗೆ ತಗೊಂಡಾಗ ಪ್ರೊಟೆಸ್ಟೆಂಟ್ಸ್ ಅಂಡ್ ದಿ ಕ್ಯಾಥಲಿಕ್ಸ್. ಬುದ್ಧಿಸಂ ಮತ್ತು ಜೈನಿಸಂಗೆ ತಗೊಂಡಾಗ ಹೀನಾಯನ, ಮಹಾಯಾನ, ಶ್ವೇತಾಂಬರ ಮತ್ತು ದಿಗಂಬರ. ಹೀಗೆ ನಾವು ಭಿನ್ನತೆಗಳನ್ನು ಕೂಡ ಧರ್ಮಗಳಲ್ಲೂ ಕೂಡ ನಾವು ಇದನ್ನ ಗಮನಿಸಬಹುದು. ಹಿಂದೂಯಿಸಂಗೆ ನಾವು ಹೇಳೋದಾದ್ರೆ, ಹಿಂದೂಯಿಸಂ ಅಥವಾ ನಮಗೆ ಯಾವುದೇ ಒಂದು ಹೇಳುವಂತಹ ಒಂದು ಒಬ್ಬ ದೇವರಾಗಲಿ ಅಥವಾ ಒಂದೇ ಆರಾಧನಾ ದೇವರಾಗಲಿ ಯಾವುದೂ ಕೂಡ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆಗಳನ್ನ ನಾವು ಸಾಕಷ್ಟು ರೀತಿಯಲ್ಲಿ ನಾವು ಕಾಣ್ತೀವಿ. ಅದು
ಅದು ವೇದಗಳನ್ನು ಕೂಡ ನಾವು ಬಹಳ ಪವಿತ್ರ ಅಂತ ಕರಿತೀವಿ. ಭಗವದ್ಗೀತೆಯನ್ನು ನಾವು ಪವಿತ್ರ ಅನ್ನೋ ಒಂದು ಹೆಸರಿಂದ ನಾವು ಕರಿತೀವಿ. ಹೀಗೆ ಯಾವುದೋ ಒಂದು ಅನ್ನುವಂತಹ ಒಂದು ವಿಶೇಷತೆ ನಮ್ಮಲ್ಲಿ ಬೇರೆ ಧರ್ಮಗಳಿರೋ ಹಾಗೆ ನಮ್ಮ ಧರ್ಮಗಳಲ್ಲಿ ಇಲ್ಲ. ಇದು ಕೂಡ ವೈವಿಧ್ಯತೆಯನ್ನ ನಮ್ಮಲ್ಲಿ ಸೂಚಿಸುತ್ತೆ. So geographical diversity, the diversity of India is very unique as we said earlier. ಸಾಕಷ್ಟು ಭಿನ್ನತೆಗಳನ್ನು ನಾವು ಕಾಣ್ತೀವಿ ಎಲ್ಲಿ, ಭೌಗೋಳಿಕವಾಗಿಯೂ ಕೂಡ ಹೌದು. ಸ್ಪ್ಯಾನಿಂಗ್ ಏರಿಯಾ ಆಫ್ ಇಂಡಿಯನ್ ಸೊಸೈಟಿ ಅಂತ ಹೇಳಿದಾಗ, ಅಥವಾ ಇಂಡಿಯನ್ ಭಾರತೀಯ ಸಮಾಜದ ಒಂದು ಅಳತೆಯನ್ನ ಉದ್ದಗಲವನ್ನ ಎಷ್ಟು ಅಂತ ಹೇಳಿದಾಗ 87 to 63 ಸ್ಕ್ವೇರ್ ಕಿಲೋಮೀಟರ್ ಅಂತ ನಾವಲ್ಲಿ ಹೇಳ್ತೀವಿ. ಅಂದ್ರೆ 32,87,263 ಕಿಲೋಮೀಟರ್ಸ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಉದ್ದಗಲವನ್ನ ಭಾರತೀಯ ಸಮಾಜವನ್ನ ನಾವು ಪೂರ್ತಿಯಾಗಿ ಕಾಣಬಹುದು. ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ ವಿತ್ ಅ ಗ್ರೇಟ್ diversity features like dry deserts, evergreen forest, snowy Himalayas, long coast and fertile plains. ಹೇಗೆ ಅಂತ ಹೇಳಿದಾಗ ಭಾರತೀಯ ಸಮಾಜ ಸಾಕಷ್ಟು ಭಿನ್ನತೆಗಳನ್ನು ಕೂಡ ನಾವಲ್ಲಿ ಕಂಡುಕೊಂಡಿದ್ದೀವಿ. ನಮ್ಮಲ್ಲಿ dry deserts, sand hills, what we call it, it's partly belong to the Rajasthan and northeast India and partly in Punjab. ಹೀಗೆನೆ ಡೆಸರ್ಟ್ಸ್, ಹೆಚ್ಚು ಮಳೆ ಬರುವಂತಹ ಪ್ರದೇಶಗಳನ್ನು ಕೂಡ ನಾವು ಕಾಣ್ತೀವಿ, ಅಥವಾ ನೀರೇ ಇಲ್ಲದೆ ಇರುವಂತಹ ಮರುಭೂಮಿಗಳನ್ನು ಕೂಡ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಅದು ಸಾಂಬಾರ್ ಮರುಭೂಮಿ ಆಗಿರ್ಬೋದು, ಅದನ್ನು ಕೂಡ ನಮ್ಮ ಭಾರತೀಯ ಸಮಾಜದಲ್ಲಿ ನೋಡ್ತೀವಿ. ಎವರ್ಗ್ರೀನ್ ಫಾರೆಸ್ಟ್, ಯಾವಾಗಲೂ ಹಚ್ಚ ಹಸಿರಾಗಿರುವಂತಹ ಅರಣ್ಯ ಪ್ರದೇಶಗಳು. ಕೆಲವೊಂದು ಅಸ್ಸಾಂನಲ್ಲೂ ಕೂಡ ನಾವು ಹಚ್ಚ ಹಸಿರಾಗಿರುವಂತಹ ಪ್ರದೇಶಗಳನ್ನು ಕೂಡ ನಾವಲ್ಲಿ ಕಾಣ್ತೀವಿ. ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳಲ್ಲೂ ನಾವು ಅದನ್ನ ಕಾಣ್ತೀವಿ. ಹೀಗೇನೆ ಸ್ನೋಯಿ ಹಿಮಾಲಯಸ್, ಯಾವಾಗಲೂ ಕೂಡ ಹಿಮಾಲಯಗಳು ಸ್ನೋಯಿ ಆಗಿರೋದನ್ನು ಕೂಡ ನಾವು ಕಾಣ್ತೀವಿ. ಲಾಂಗ್ ಕೋಸ್ಟ್ ಅಂಡ್ ಫರ್ಟೈಲ್ ಪ್ಲೇನ್ಸ್, ಲಾಂಗ್ ಕೋಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ನಾವು ಕಾಣ್ತೀವಿ. ಲಾಂಗೆಸ್ಟ್ ಕೋಸ್ಟ್ ಲೈನ್ ಇನ್ ಇಂಡಿಯಾ. ಇದರ ಒಂದು ಬೆನಿಫಿಟ್ಗಳು ಏನು ಅಂತ ಹೇಳಿದಾಗ, it helps in India to conduct trade with other parts of the world, and it is one of the good tourism is made possible in state like Gujarat, Maharashtra, Goa, Kerala and Tamil Nadu. ಈ ಲಾಂಗೆಸ್ಟ್ ಕೋಸ್ಟ್ ಲೈನ್ ಇರೋದ್ರಿಂದ ನಮ್ಮ ಟ್ರೇಡ್ಗಳು ಕೂಡ ನಮಗೆ ಈಸಿಯಾಗಿ ಆಗುತ್ತೆ. ನಮ್ಮ ವ್ಯಾಪಾರ ವಹಿವಾಟುಗಳು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗೇನೆ ಟೂರಿಸಂಗಳಿಗೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಯಾವ ಯಾವ ಸ್ಟೇಟ್ಗಳಿಗೆ ಅಂತ ಹೇಳಿದಾಗ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳುನಾಡು ಇನ್ನಿತರ ಒಂದು ಭಾಗಗಳಲ್ಲಿ. ಇಂಡಿಯಾ ಹ್ಯಾಸ್ ಅ ವರೈಟಿ ಆಫ್ ದಿ ಕ್ಲೈಮೆಟಿಕ್ ಕಂಡೀಷನ್. ಈಗಾಗಲೇ ಹೇಳಿರೋ ಹಾಗೇನೆ ಒಂದೇ ರೀತಿಯಾಗಿರುವಂತಹ ಕ್ಲೈಮೆಟಿಕ್ ಕಂಡೀಷನ್ಸ್ ನಮ್ಮ ದೇಶದಲ್ಲಿ ಇಲ್ಲ. ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿರುವಂತಹ ನಮ್ಮ ಕ್ಲೈಮೆಟಿಕ್ ಕಂಡೀಷನ್ಸ್, ಭೌಗೋಳಿಕದ ಇರುವಿಕೆಗಳು. ಒಂದು ಕಡೆಗೆ ಹೆಚ್ಚು ಮಳೆ ಇರಬಹುದು, ಒಂದು ಕಡೆಗೆ ಮಳೆನೇ ಇಲ್ಲದೆ ಇರಬಹುದು. ಹೀಗೆ ವ್ಯತ್ಯಾಸಗಳನ್ನು ಕೂಡ ನಾವು ಕಾಣ್ತೀವಿ. ಯುನೀಕ್ geographic demographics also host a unique ecosystem rich with vegetation, wildlife, rare herbs and variety of birds. ಈ ವೈವಿಧ್ಯತೆಗಳು ಭಾಗಶಃ ಇರೋದ್ರಿಂದ ನಮ್ಮ ವೆಜಿಟೇಷನ್ ಅಲ್ಲೂ ಕೂಡ ಸಾಕಷ್ಟು ರೀತಿಯಾಗಿರುವಂತಹ ವೈವಿಧ್ಯತೆಗಳು, ಅದು ಪ್ರಾಣಿಗಳಾಗಿರ್ಬಹುದು ಅಥವಾ ಗಿಡಮೂಲಿಕೆಗಳಾಗಿರ್ಬಹುದು, ಹೀಗೇನೆ ಪಕ್ಷಿಗಳಾಗಿರ್ಬಹುದು, ಇಲ್ಲೂ ಕೂಡ ನಾವು ವೈವಿಧ್ಯತೆಯನ್ನ ನಾವು ಕಾಣ್ತೀವಿ. ಕಲ್ಚರಲ್ ಡೈವರ್ಸಿಟಿ ಬಹುಶಃ ಇಂಡಿಯನ್ ಕಲ್ಚರ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ಯುನೀಕ್ ಇನ್ ನೇಚರ್. ಇಡೀ ಪ್ರಪಂಚದಲ್ಲೇ ನಾವು ನೋಡಿದಾಗ ಭಾರತೀಯ ಸಂಸ್ಕೃತಿ ಬಹಳನೇ ಸನಾತನವಾಗಿರುವಂತಹ ಒಂದು ವೈಶಿಷ್ಟ್ಯವಾಗಿರುವಂತಹ ಒಂದು ಸಾಂಸ್ಕೃತಿಕದ ಒಂದು ವೈವಿಧ್ಯತೆ ಅಂತ ಹೇಳ್ಬೋದು. ಹೇಗೆ ಅಂದ್ರೆ ಇಲ್ಲಿನ ವೈವಿಧ್ಯತೆಗಳು ಸಾಕಷ್ಟು ರೀತಿಯಲ್ಲಿ ನಾವು ಕಾಣಬಹುದು. ಅದು ದಕ್ಷಿಣ ಭಾರತದಿಂದ ಹಿಡಿದು ಉತ್ತರದ ಭಾರತದವರೆಗೂ ಕೂಡ ಹೌದು. ಹೇಗೆ ಅಂತ ಹೇಳಿದ್ರೆ, ದಕ್ಷಿಣ ಭಾರತಕ್ಕೆ ಬಂದಾಗ ನಾವು ತಮಿಳುನಾಡನ್ನ ಉದಾಹರಣೆಯಾಗಿ ತಗೊಂಡಾಗ ಅಲ್ಲದೆ ಆಗಿರುವಂತಹ ಆರ್ಟ್ ಆಗಿರಬಹುದು, ಕ್ರಾಫ್ಟ್ಸ್ ಆಗಿರಬಹುದು, ಸ್ಕಲ್ಪ್ಚರ್ಸ್ ಆಗಿರಬಹುದು, ಅವರ ಒಂದು ವರ್ಕ್ಸ್ ಆಗಿರಬಹುದು, ಇವೆಲ್ಲವನ್ನೂ ಕೂಡ ನಾವು ಗಮನಿಸಬಹುದು. ಮ್ಯಾಗ್ನಿಫಿಸೆಂಟ್ ಟೆಂಪಲ್ ಕಾರ್ವಿಂಗ್ ಅನ್ನು ಕೂಡ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್ ಪೇಂಟಿಂಗ್ಸ್ ಅಲ್ಲಿ ತಗೊಂಡಾಗ ತಂಜಾವೂರನ್ನ ನಾವು ಉದಾಹರಣೆಗೆ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಾರ್ತ್ಗೆ ಹೋದಾಗ ನಾರ್ತ್ ನಲ್ಲೂ ಕೂಡ ನಾವು ಈ ಜನಾಂಗೀಯದ ಒಂದು ಬರುವಿಕೆಯಿಂದ
ಭಿನ್ನ ಭಿನ್ನವಾಗಿರುವಂತಹ ವೈಶಿಷ್ಟ್ಯತೆಗಳು, ಟ್ರೆಡಿಷನ್ಸ್ಗಳನ್ನ, ಅವರದೇ ಆಗಿರುವಂತಹ ಆಹಾರಗಳು, ವಿಹಾರಗಳು, ಆಚರಣೆಗಳು, ನಂಬಿಕೆಗಳನ್ನು ಕೂಡ ನಾವಿಲ್ಲಿ ಸಾಂಸ್ಕೃತಿಕವಾಗಿ ನಾವಿಲ್ಲಿ ಗಮನಿಸಬಹುದು. ಒಂದು ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಡಾನ್ಸಸ್ ಅನ್ನ ತಗೊಂಡಾಗ, ಕ್ಲಾಸಿಕಲ್ ಡಾನ್ಸಸ್ ಅಂತ ತಗೊಂಡಾಗ ನಾವು 6 ರೀತಿಯಾಗಿರುವಂತಹ ಡಾನ್ಸಸ್ ಅನ್ನ ನಾವಲ್ಲಿ ಉದಾಹರಣೆಯಾಗಿ ನಾವಿಲ್ಲಿ ಕೊಡ್ತೀವಿ. ಭರತನಾಟ್ಯ ಬಹುಶಃ ಸೌತ್ ಇಂಡಿಯಾಗೆ ಸಂಬಂಧಪಟ್ಟಿರುವಂಥದ್ದು, ಮತ್ತೊಮ್ಮೆ ತಮಿಳುನಾಡಿಗೆ ಇದು ಸಂಬಂಧಪಟ್ಟಿರುವಂಥದ್ದು ಅಥವಾ ಅಲ್ಲಿಂದ ಬಂದಿರುವಂಥದ್ದು. ಇದು ಏನನ್ನ ತೋರಿಸುತ್ತೆ, ಏನನ್ನ ಹೇಳುತ್ತೆ, ಎಷ್ಟು ವೈವಿಧ್ಯತೆಯನ್ನ ಕೂಡಿದೆ ಅಂತ ಹೇಳಿದಾಗ ಹಿಂದೂ ರಿಲಿಜನ್ ಮತ್ತು ನಮ್ಮ ಹಿಂದೂ ರಿಲಿಜನ್ ಸ್ಟೋರೀಸ್ ಗಳನ್ನ ನಾವಿಲ್ಲಿ ಹೇಳೋದನ್ನ ನಾವು ಗಮನಿಸಬಹುದು. ಕಥಕಲಿ ಸೌತ್ ವೆಸ್ಟರ್ನ್ ಇಂಡಿಯಾ, ಅದು ಬಹುಶಃ ಕೇರಳ, ಇದು ಕೂಡ ಅಷ್ಟೇನೆ, ಇದು ಕ್ಲಾಸಿಕಲ್ ಡಾನ್ಸಸ್ ಆಗಿದೆ. ಮಣಿಪುರಿ ನಾರ್ತ್ ಈಸ್ಟ್, ಇದು ಫೋಕ್ ಅಂಡ್ ರಿಚುವಲ್ ಅಂದ್ರೆ ಜಾನಪದವಾಗಿರುವಂತಹ ಒಂದು ನೃತ್ಯ. ಕೂಚಿಪುಡಿ ಆಂಧ್ರ ಪ್ರದೇಶದ ಒಂದು ಭಾಗದಿಂದ ಹುಟ್ಟಿರುವಂತದ್ದು. ಇದರ ವಿಶೇಷತೆ ಏನು ಅಂತ ಹೇಳಿದಾಗ, ಎಲ್ಲ ಡಾನ್ಸಸ್ ಇಂದ ಅಂತ ಹೇಳಿದ್ರೆ ಇದು ಡಾನ್ಸಿಂಗ್ ಅಂಡ್ ಸಿಂಗಿಂಗ್ ಒಟ್ಟಾರೆಯಾಗಿ ನಡೆಯುತ್ತೆ. ಬೇರೆ ಎಲ್ಲ ಕ್ಲಾಸಿಕಲ್ ಡಾನ್ಸಸ್ ನಲ್ಲಿ ಕೇವಲ ಡಾನ್ಸ್ ಮಾತ್ರ ನಡೆಯುತ್ತೆ, ಆದ್ರೆ ಇದು ಹಾಗೆ ಅಲ್ಲ. ಒಡಿಸ್ಸಿ ಡಾನ್ಸ್ ಆಫ್ ವಿಮೆನ್ ಬೇಸ್ಡ್ ಆನ್ ಆರ್ಕಿಯಾಲಜಿಕಲ್, ಇದು ಕೂಡ ಅಷ್ಟೇನೆ ವಿಮೆನ್ಗೆ ಸಂಬಂಧಪಟ್ಟಿರುವಂತಹ ಒಂದು ಡಾನ್ಸ್ ಆಗಿದೆ. ಅಂಡ್ ಕಥಕ್ ನಾರ್ತ್ ಇಂಡಿಯಾನಲ್ಲಿ ಇರುವಂತಹ ಒಂದು ವೈಶಿಷ್ಟ್ಯವಾಗಿರುವಂತಹ ಒಂದು ಡಾನ್ಸ್, ಇದು ಕೂಡ ಡಾನ್ಸ್ ಆಫ್ ಲವ್ ಅಂತ ನಾವಲ್ಲಿ ಕರಿತೀವಿ. ಹೀಗೇನೆ ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ ಇನ್ ಇಟ್ಸ್ ಓನ್ ಕಲ್ಚರಲ್ ಡೈವರ್ಸಿಟಿ. ಉಡುಗೆ ತೊಡುಗೆ ಆಗಿರಬಹುದು, ಅವರ ಒಂದು ಐಡಿಯಾಲಜೀಸ್ ಆಗಿರಬಹುದು, ಆಚಾರ ವಿಚಾರ, ಸಂಪ್ರದಾಯಗಳು, ನಂಬಿಕೆಗಳು, ಮೌಲ್ಯಗಳು, ಲೋಕಾರೂಢಿಗಳು, ಹೀಗೇನೆ ನಮ್ಮಲ್ಲಿ ವೈಶಿಷ್ಟ್ಯತೆಗಳನ್ನ ನಾವು ಕಾಣ್ತೀವಿ. ಆಚರಿಸುವಂತಹ ಹಬ್ಬ ಹರಿದಿನಗಳಾಗಿರಬಹುದು, ನಾವು ಸಾಕಷ್ಟು ಭಿನ್ನವಾಗಿ ನಾವಿಲ್ಲಿ ಆಚರಿಸಿರುವುದನ್ನು ಕೂಡ ನಾವು ನೋಡ್ತೀವಿ. ಇನ್ ಇಂಡಿಯಾ ಒನ್ ಕ್ಯಾನ್ ಸಿ ದ ಡಿಫರೆಂಟ್ ಕಲ್ಚರ್ಸ್ ಫ್ರಮ್ ಮಾಡರ್ನ್ ಟು ಏನ್ಷಿಯಂಟ್ ಅಂಡ್ ಫೈಂಡ್ ದ ಸಿಮಿಲಾರಿಟೀಸ್ ಇನ್ ದಿ ಡೈವರ್ಸಿಫೈಡ್ ಕಲ್ಚರ್. ಆಧುನಿಕ ಸಮಾಜದಿಂದ ಹಿಡಿದು ಅಥವಾ ನಾವು ಸನಾತನ ಸಮಯದಿಂದ ಹಿಡಿದು ಇಲ್ಲಿವರೆಗೆ ಆಧುನಿಕ ಸಮಾಜದವರೆಗೂ ಕೂಡ ನಮ್ಮದೇ ಆಗಿರುವಂತಹ ಸಂಸ್ಕೃತಿಯ ಜೊತೆಗೆ ಆ ಸಹಿಷ್ಣುತೆಯನ್ನು ಕೂಡ, ಸಿಮಿಲಾರಿಟೀಸ್ ಅನ್ನು ಕೂಡ ನಾವು ಪಡ್ಕೊಂಡು, ಸಹಿಷ್ಣುತೆಯನ್ನು ಕೂಡ ನಾವು ಪಡ್ಕೊಂಡು ಬಂದಿದ್ದೀವಿ. ಸೊ ರಿಲಿಜಿಯಸ್ ಮಾನ್ಯುಮೆಂಟ್ಸ್, ಸ್ಪಿರಿಚುವಲ್ ಡಿಸ್ಕವರೀಸ್ ಇನ್ ದಿ ಏನ್ಷಿಯಂಟ್ ಲ್ಯಾಂಡ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ವೇ ಟು ರಿಚ್ ಕಲ್ಚರ್ ಆಫ್ ಸೋಷಿಯಲ್ ಹ್ಯಾಬಿಟ್ಸ್, ಫೆಸ್ಟಿವಲ್ಸ್ ಅಂಡ್ ಕಸ್ಟಮ್ಸ್. ರಿಲಿಜಿಯಸ್ ಮೂವ್ಮೆಂಟ್ಸ್, ನಮ್ಮಲ್ಲಿ ಧಾರ್ಮಿಕದ ಒಂದು ಭಾವಗಳು, ಆಧ್ಯಾತ್ಮಿಕದ ಒಂದು ಅನ್ವೇಷಣೆಗಳು ನಮ್ಮ ಭಾರತೀಯ ಸಮಾಜದಲ್ಲಿ ಸಾಕಷ್ಟು ರೀತಿಯಲ್ಲಿ ತನ್ನದೇ ಆಗಿರುವಂತಹ ಕೊಡುಗೆಗಳನ್ನ ಕೊಟ್ಟಿದೆ. ಹೀಗೆ ನಾವು ಆಚರಿಸುವಂತಹ ಹಬ್ಬ ಹರಿದಿನಗಳು ಎಲ್ಲವೂ ಕೂಡ ನಮಗೆ ನಮ್ಮದೇ ಆಗಿರುವಂತಹ ವೈಶಿಷ್ಟ್ಯತೆಯನ್ನ ಇಲ್ಲಿ ತೋರಿಸುತ್ತೆ. ಹಾಗಾಗಿ ಭಾರತೀಯ ಸಮಾಜ ಒಂದು ಬಹುತ್ವ ಸಮಾಜವಾಗಿ ಇದು ಪರಿಗಣಿಸಿದೆ. ನಮ್ಮಲ್ಲಿ ಎಷ್ಟೇ ಭಿನ್ನತೆಗಳು ಇದ್ರೂ ಸಹ ನಾವು ಒಟ್ಟಾರೆಯಾಗಿ ನಮ್ಮ ಭಿನ್ನತೆಗಳ ನಡುವೆ, ನಮ್ಮ ವೈಶಿಷ್ಟ್ಯತೆಗಳ ನಡುವೆ ನಾವೆಲ್ಲರೂ ಒಂದು ಅನ್ನುವಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬಂದಿರೋದ್ರಿಂದ ಭಾರತವನ್ನ ಬಹುತ್ವ ಭಾರತ ಅನ್ನೋದನ್ನ ಕರೆಯೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಅನ್ನೋದನ್ನ ನಾವೆಲ್ಲಿ ತಿಳಿಸಬಹುದು. ಧನ್ಯವಾದಗಳು.